ಮಠ ಖ್ಯಾತಿಯ ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆಗೆ ಶರಣಾಗಿರುವಂತಹ ವಿಚಾರ ಗೊತ್ತಿರೋದು. ಆತ್ಮಹತ್ಯೆಗೂ ಮೊದಲು ಅವರ ಪತ್ನಿಯ ಜೊತೆಗೆ ಅವರು ಆಡಿರುವಂತಹ ಮಾತು ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು. ಎರಡನೇ ಪತ್ನಿ ಸುಮಿತ್ರಾ ಜೊತೆಗೆ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿದೆ. ತೀರಾ ಟೆನ್ಷನ್ನಲ್ಲಿ ನಿರ್ದೇಶಕ ಗುರುಪ್ರಸಾದ್ ಆ ಸಂದರ್ಭದಲ್ಲಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ನಿನಗೆ ಮಗುವಿಗೆ ಎಲ್ಲವನ್ನ ಮಾಡಿಟ್ಟು ಸಾಯ್ತೇನೆ ಅನ್ನುವಂತಹ ಮಾತನಾಡಿದ್ದಾರೆ. ಪದೇ ಪದೇ ದುಡ್ಡಿಗಾಗಿ ಫೋನ್ ಮಾಡಬೇಡ ಅಂಥೇಳಿ ಗುರುಪ್ರಸಾದ್ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿದೆ. ಗುರುಪ್ರಸಾದ್ ಜೊತೆಗೆ ಅವತ್ತು ಮಾತನಾಡಿದ್ದು ಏನು ಹಾಗಾದ್ರೆ? ಪಬ್ಲಿಕ್ ಟಿವಿ ಜೊತೆಗೆ ಕೊನೆ ಕ್ಷಣದ ಮಾತನ್ನು ಹಂಚಿಕೊಂಡಿದ್ದಾರೆ ಎರಡನೇ ಪತ್ನಿ ಸುಮಿತ್ರಾ ಅವರು. ಪದೇ ಪದೇ ದುಡ್ಡಿಗಾಗಿ ಫೋನ್ ಮಾಡಬೇಡ, ನಿನಗೆ ಮತ್ತು ಮಗುವಿಗೆ ಏನು ಮಾಡಿಡಬೇಕು ಎಲ್ಲವನ್ನೂ ಕೂಡ ಮಾಡಿಡ್ತೇನೆ ಅನ್ನುವಂತಹ ಆಡಿಯೋ ಒಂದು ವೈರಲ್ ಆಗಿದೆ. ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಅವರ ಎರಡನೇ ಪತ್ನಿ ಕೊಟ್ಟಿದ್ದಾರೆ. ನೆಕ್ಸ್ಟು ಆಡಿಯೋ ರಿಲೀಸ್ ದಿನ ಗೊತ್ತಾಗುತ್ತೆ ನನಗೆ. ಇವ್ರ ಹೆಸರು ಮೊನ್ನೆ ನಾನು ಇದರಲ್ಲಿ ಒಂದು ಇದ್ರ ಮೂಲಕ ಗೊತ್ತಾಗುತ್ತೆ. ಎಲ್ಲ ಇವ್ರ ಹೆಸರಿಗೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಗುರುಪ್ರಸಾದ್ ಅವರು ನಮ್ಮ ಯಜಮಾನ್ರದ್ದು ಕೊನೆ ಆಸೆ ಇದ್ದಿದ್ದು, ಅವರು ಕನಸು ಕಟ್ಟಿದ್ದು ನನ್ನ ಪ್ರೊಡಕ್ಷನಲ್ಲಿ ಗುರುಪ್ರಸಾದ್ ಇಂಕ್ ಅನ್ನೋ ಬ್ಯಾನರಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ. ಆ ಸಿನಿಮಾ ನನ್ನ ಬ್ಯಾನರಲ್ಲೇ ರಿಲೀಸ್ ಆಗಬೇಕು ಅಂತಲೇ ಅವ್ರ ಈ ಸಿನಿಮಾ ಎದ್ದೇಳು ಮಂಜುನಾಥ 2 ಮಾಡಿದ್ದು. ನೋಡಿದ್ರೆ ಇವರೆಲ್ಲ ಅವ್ರ ಹೆಸರಿಗೆ ಚೇಂಜ್ ಮಾಡಿಸ್ಕೊಂಡು ಎಲ್ಲ ನಮಗೇನು ಆಧಾರನೇ ಇಲ್ದಂಗೆ ಎಲ್ಲ ವ್ಯವಹಾರಗಳು ಅವ್ರ ಕಡೆನೇ ತಗೊಂಡು ನನಗೆ ಮಗುಗೂ ಏನೂ ಇಲ್ದಂಗೆ ಮಾಡಿದ್ದಾರೆ. ಒಂದು ಜೊತೆಗೆ ಅವ್ರ ಈ ಕನಸನ್ನ ನೆರವೇರ್ಬೇಕಾಗಿರೋದು ಅದೆಲ್ಲ ಅವ್ರ ಬ್ಯಾನರ್ಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಇದರಲ್ಲಿ ನಾನು ಕೋರ್ಟಿಗೆ ಹೋದೆ. ಜೊತೆಗೆ ನನಗೆ ನಮ್ಮ ಯಜಮಾನ್ರು ಏನೇನು ಕೆಲಸ ಮಾಡಿದ್ದಾರೆ, ಕತೆ, ಚಿತ್ರಕಥೆ, ಇದೆಲ್ಲ ನಮ್ಮ ಯಜಮಾನ್ರದ್ದು. ಇದಕ್ಕೆ ತಕ್ಕನಂತೆ ನಾವು ನಿಮ್ಗೆ ಮೇಡಮ್ ಅದೇನಿದೆ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಇಲ್ಲ ಆಗಲ್ಲ ಅಂತ ಎಲ್ಲ ಫೋರ್ಜರಿ ಮಾಡಿಕೊಂಡು ನನಗಿಲ್ಲ ಬರೋ ಲಾಭದಲ್ಲಿ 51% ತಗೊಳ್ಳಿ, ಲಾಭ ಆದಮೇಲೆ ಸಿನಿಮಾ ಮಾರ್ಕೆಟಿಂಗ್. ಸರ್, ಲಾಭ ಆದಮೇಲೆ ಬರೋ ನನ್ನ ಗಂಡನ ಶ್ರಮ, ಕತೆ, ಸಿನಿಮಾಗೆ ಅವ್ರ ಆಸೆ ಕನಸುಗಳಿಗೆಲ್ಲ ಯಾರು ಸರ್ ಹೊಣೆ? ನನಗೆ ನನ್ನ ಮಗುಗೆ ಆಧಾರ ಯಾರು? ಅಂದರೆ ಅವತ್ತು ಆಡಿಯೋ ರಿಲೀಸ್ ಟೈಮಲ್ಲೂ ಕೂಡ ನೀವು ಅವ್ರ ಜೊತೆಗಿದ್ರಿ, ನೀವು ಕೂಡ ಮಗು ಕಡೆಯಲ್ಲೇ ಎಲ್ಲ ಒಂದಿಷ್ಟು ಇದನ್ನು ಮಾಡಿದ್ರಿ, ಆ ಪ್ರೋಗ್ರಾಮಲ್ಲೂ ಭಾಗಿಯಾಗಿದ್ರಿ, ಅವತ್ತು ಚೆನ್ನಾಗಿದ್ರಿ. ಬಟ್ ಇವತ್ತು ಸಿನಿಮಾ ರಿಲೀಸ್ ಟೈಮಲ್ಲಿ ಇದು ಯಾಕೆ? ನಾನು ಅವತ್ತು ಏನು ಮಾತಾಡಲ್ಲ. ನನಗೆ ಅಲ್ಲಿವರೆಗೂ ಗೊತ್ತಾಗಲ್ಲ ಸರ್. ಆಡಿಯೋ ಒಂದು ಲಾಂಚ್ ಆಗೋವರೆಗೂ ಆ ಬ್ಯಾನರ್ ಮೇಲೆ ನನ್ನ ಯಜಮಾನ್ರು ಹೆಸರು ಎಲ್ಲಿ ಕಾಣದೇ ಆಗುತ್ತೆ ಸರ್. ರಾಮ್ ಮೂವೀಸ್ ಅಂತ ಬರುತ್ತೆ. ಸೊ ಆ ರಾಮ್ ಮೂವೀಸ್ ಬಂದಾಗ ನನಗೆ ಆತಂಕ ಶುರುವಾಗುತ್ತೆ. ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಇರೋದೇ ಇದೊಂದು ಆಧಾರ ಸರ್, ನನ್ನ ಮಗುಗೆ, ಎಸ್ಪೆಷಲಿ ನನ್ನ ಮಗು ಭವಿಷ್ಯಕ್ಕೆ. ಇವ್ರ ಕಂಟ್ರೋಲ್ ತಗೊಂಡು ಬ್ಯಾನರ್ ಚೇಂಜ್ ಮಾಡಿಕೊಂಡು ಸಿನಿಮಾ ಕಂಟೆಂಟ್ ತಗೊಂಡು ಕೆಲಸ ಮಾಡ್ತೀನಿ ಅಂತ ತಗೊಂಡಿದ್ದು. ಕೆಲಸ ಮಾಡೋದಕ್ಕೆ ನೀವು ಸಂಪೂರ್ಣ ನಮ್ಗೆ ಸಹಕಾರ ಮಾಡಬೇಕು. ಈ ಸಿನಿಮಾ ಗುರುಗಳ ಆಸೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ ಕಂಟೆಂಟ್ ತಗೊಂಡೋಗಿದ್ದೆ ಸರ್. ಆ ಕಂಟೆಂಟ್ ತಗೊಂಡೋದ್ಮೇಲೆ ಎಲ್ಲ ಅವ್ರ ಹೆಸರಿಗೆ ವರ್ಗಾವಣೆ ಮಾಡ್ಕೊಂಡ್ಬಿಡ್ತಾರೆ ಸರ್. ಇದು ಎಷ್ಟು ಸರಿ ಸರ್? ಮೊದಲು ನಿಮಗೂ ಅವ್ರಿಗೂ ಮಾತುಕತೆ ಏನಾಗಿತ್ತು? ಅಂದರೆ ಇದರಲ್ಲಿ ಎಷ್ಟು ಪರ್ಸೆಂಟ್ ಏನಂದರೆ ಸಿನಿಮಾ ರಿಲೀಸ್ ಬಿಫೋರೇ ಕೊಡ್ತೇವೆ ಅಂದಿದ್ರೆ ಅಥವಾ ರಿಲೀಸ್ ಆದ್ಮೇಲೆ ಕೊಡ್ತೇನೆ ಅಂತ ಮೊದಲು ಮಾತುಕತೆ ಆಗಿದ್ದೇನು ಸರ್? ಅದೇನಿದೆ, ಯಜಮಾನ್ರದ್ದು ಸ್ಯಾಲ್ರಿ ಎಲ್ಲ ಅವ್ರದ್ದೇ ಆದಂಥ ಒಂದು ಪೇಮೆಂಟ್ ಇದೆ. ಅವ್ರದ್ದಾದಂತೆ ಅವ್ರ ಕತೆಗೆ, ಚಿತ್ರಕಥೆಗೆ, ಸಂಭಾಷಣೆಗೆ, ಸ್ಕ್ರೀನ್ ಪ್ಲೇಗೆ ಎಲ್ಲದಕ್ಕೂ ಒಂದು ಪೇಮೆಂಟ್ ಇದೆ ಸರ್. ಕೊಡ್ತೀನಿ ಅಂತ ಹೇಳಿದ್ರು ಸರ್. ಅದು ಮಾತುಕತೆ ಮಾತಾಡೋಣ ಮೇಡಮ್, ಮಾತಾಡೋಣ ಅಂತ ತೇಲ್ಬಿಟ್ಟಿದ್ರು ಸರ್. ಆಮೇಲೆ ಮೇಡಮ್ 51% ಗುರುಗಳು ಹೇಳಿದ್ರು, 51% ಲಾಭದಲ್ಲಿ ತಗೋತಾರೆ ಅಂತ ಹೇಳಿದ್ರು ಸರ್. ಅದು ನನಗೆ ಆಯ್ತು, ಇದು ನನಗೆ ಸರಿ ಅನಿಸಿಲ್ಲ ಸರ್. ನಾನು ಹೇಳ್ತಾನೆ ಇರ್ತೀನಿ, ಲಾಭದಲ್ಲಿ ಬಂದಿರೋದ್ರಿಂದ ಎಷ್ಟು ಸರಿ ಸರ್, ನನಗೇನೋ ಒಂದು ಮಾಡಿಕೊಡಿ ಅಂತ ಹೇಳಿರ್ತೀನಿ ಸರ್. ಅದು ಇವ್ರು ಹೇಗೆ ಚೇಂಜ್ ಮಾಡಿಕೊಂಡ್ರು ನನಗೆ ಗೊತ್ತಿಲ್ಲ ಸರ್. ಎಲ್ಲ ಫೋರ್ಜರಿ ಮಾಡ್ಕೊಂಡಿದ್ದಾರೆ. ವಾಣಿಜ್ಯ ಮಂಡಳಿ. ಇದು ಗುರುಪ್ರಸಾದ್ ಅವರ ಎರಡನೇ ಪತ್ನಿ ಆಡ್ತಾ ಇರುವಂತಹ ಮಾತು. ಈಗಾಗಲೇ ಸಿನಿಮಾ ತೆರೆ ಕಾಣುವುದಕ್ಕೆ ಅವರು ಕೋರ್ಟ್ನಿಂದ ಸ್ಟೇ ಕೂಡ ತಂದಿದ್ದಾರೆ. ಯಾಕಾಗಿ ತಂದಿದ್ದಾರೆ ಅನ್ನೋದನ್ನು ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ.